ಹಾಯ್ ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನ ಊಟಕ್ಕೆ ಏನು ಸಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ತುಂಬ ಕಡಿಮೆ ಸಮಯದಲ್ಲಿ ಲೋ ಕ್ಯಾಲರಿ ಮತ್ತು ರಿಚ್ ಇನ್ ಕ್ಯಾಲ್ಶಿಯಮ್ ಇರೋವಂತಹ ಸಿಂಪಲ್ ಸಾಂಬಾರು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ತೊಳೆದಿರೋ ತೊಗರಿಬೇಳೆ, 2 ಟೊಮೊಟೊ ಮತ್ತು ಒಂದು ದೊಡ್ಡ ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಚಿಕ್ಕ ನಿಂಬೆಹಣ್ಣು ಸೈಜಿಂದ ಹುಣಸೆಹಣ್ಣು ತೊಗೊಂಡು ಬಿಸಿನೀರಲ್ಲಿ ನೆನೆಯೋಕ್ಕೆ ಇಟ್ಟಿದ್ದೀನಿ. ಸೊ ದಟ್ ಬೇಗ ಸಾಫ್ಟ್ ಆಗುತ್ತೆ ಹುಣಸೆಹಣ್ಣು. ನಾನಿಲ್ಲಿ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ, ಇಂಗ್ಲೀಷಲ್ಲಿ ಚೋಚೋ ಅಂತ ಕರೀತಾರೆ. ಮತ್ತು ಸಾಂಬಾರು ಪುಡಿ, ಒಗ್ಗರಣೆಗೆ ಸಾಸಿವೆ, ಜಜ್ಜಿರೋ ಅಂತಹ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ಳೋದಕ್ಕೆ. ನಾನಿಲ್ಲಿ ಒಂದು ಕುಕ್ಕರಿಗೆ ತೊಗರಿಬೇಳೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ತೊಗರಿಬೇಳೆನ ಒಂದು 10 ನಿಮಿಷ ನೆನೆಯೋಕ್ಕೆ ಇಟ್ಟಿದ್ದೆ. ಯಾಕಂದರೆ ನೆನೆಸಿದಾಗ ತೊಗರಿಬೇಳೆ ಕುಕ್ಕರಲ್ಲಿ ಕೂಗಿಸಿದಾಗ ಬೇಗ ಬೇಯುತ್ತೆ ಅಂತ. ಆಮೇಲೆ 2 ಟೊಮೊಟೊ, ಆಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿ 2 ಬಟ್ಲು ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ ತೊಗರಿಬೇಳೆ 1/4 ಬಟ್ಲು ತೊಗೊಂಡಿದ್ರೆ ಅದೇ ಬಟ್ಲಲ್ಲಿ 2 ಬಟ್ಲು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊತೀನಿ. ಅದಾದ ನಂತರ ಲಿಡ್ನ ಓಪನ್ ಮಾಡಿ ನಾನಿಲ್ಲಿ ಮತ್ತೆ ಸೀಮೆ ಬದನೆಕಾಯಿನ ಆ್ಯಡ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ನೋಡಬೇಕು ಅಂದರೆ ಬೇಳೆ ಬೆಂದಿದೆ. ಈ ಥರ ಮುಟ್ಟು ನೋಡಿ ಹಿಂಗಂದರೆ ಬೇಳೆ ಸಾಫ್ಟ್ ಆಗಬೇಕು. ಬೇಳೆ ಸಾರುಗಳಲ್ಲಿ ಬೇಳೆ ಬೆಂದಿದ್ರೆ ಸಾರು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಸೀಮೆ ಬದನೆಕಾಯಿನ ಯಾಕೆ ಇವಾಗ ಹಾಕೋತಾ ಇದ್ದೀನಿ ಅಂದರೆ ಸೀಮೆ ಬದನೆಕಾಯಿ ಬೇಗ ಬೆಂದೋಗುತ್ತೆ. ಅದಕ್ಕೆ ನಾನು ಸೀಮೆ ಬದನೆಕಾಯಿನ ಇನ್ನೊಂದು ಸರಿ ಹಾಕಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊತೀನಿ. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೀಮೆ ಬದನೆಕಾಯಿ ಬೆಂದಿದೆ. ಸ್ಪೂನಲ್ಲಿ ಕಟ್ ಮಾಡಿ ಹಿಂಗೆ ನೋಡಿದಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾನು ಹುಣಸೆಹಣ್ಣು ರಸ ಹಾಕ್ಕೊಂಡು ಸಾಂಬಾರು ಪುಡಿನ ನಾನು ಒಂದು ಸ್ವಲ್ಪ ನೀರು ತೊಗೊಂಡು ಅದರೊಳಗೆ 2 ಸ್ಪೂನ್ ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆ ಈ ಥರ ಹಾಕ್ತಾಯಿದ್ದೀನಿ ಅಂತ ಅಂದರೆ ನಾನು ಸಾಂಬಾರು ಪೌಡರ್ ಡೈರೆಕ್ಟಾಗಿ ನಾನು ಸಾರೊಳಗಡೆ ಹಾಕಿದ್ರೆ ಪೌಡರ್ ಎಲ್ಲ ಗಂಟು ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಸಾಂಬಾರನ್ನು ಬೇಯೋದಕ್ಕಿಟ್ಟು ಇಲ್ಲಿ ಒಗ್ಗರಣೆಗೆ ಹಾಕೋತೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಇವಾಗ ಒಗ್ಗರಣೆ ಆಗಿದೆ. ಆ ಒಗ್ಗರಣೆ ಆಗಿರೋದನ್ನು ಸಾಂಬಾರು ಒಳಗಡೆ ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೋಬೇಕು. ನೋಡಿ ಸಾಂಬಾರು ಎಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಲಾಸ್ಟಲ್ಲಿ ನಾವು ಆವಾಗಲೇ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ. ಈ ಸಾಂಬಾರನ್ನ ನೀವು ಮುದ್ದೆಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಚಪಾತಿ, ದೋಸೆ, ಇಡ್ಲಿ ಯಾವುದಕ್ಕಾದ್ರೂ ನಾವು ಹಾಕ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು. ನೀವು ಈ ಸೀಮೆ ಬದನೆಕಾಯಿನ ಬಾಯಲ್ಲಿ ಹಾಕ್ಕೊಂಡ್ರೆ ತುಪ್ಪ ಥರ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ.